ಸಾರ್ವಜನಿಕ ಹಿತಕ್ಕೋಸ್ಕರ ಐ ವಿಲ್ ಕಂಟಿನ್ಯೂ ಟು ಹೇಟ್ ಇಟ್. ಸಾರ್ವಜನಿಕರ ಹಿತಕ್ಕೋಸ್ಕರ ಐ ವಿಲ್ ಕಂಟಿನ್ಯೂ ಟು ಎಕ್ಸ್ಪೋಸ್ ದಿಸ್ ಪುಂಗಿ ನ್ಯೂಸ್ ಚಾನೆಲ್ಸ್. ಎಸ್, ಮುಖಾಮೂತಿ ನೋಡಿದ್ರೆ ಚಾಟಿ ಹಿಡ್ಕೊಂಡು ಹೊಡಿಬೇಕು ಹಿಂದ್ಗಡೆಯಿಂದ. ಈ ತರ ತಲೆ ಬುಡ ಇಲ್ಲದೆ ಮಾತಾಡೋ ಟಿವಿ ನ್ಯೂಸ್ ಚಾನೆಲ್ಗಳನ್ನ ಮಾತಲ್ಲೇ ಬುಡಾನ್ ಬಿಸಿ ಮಾಡೋ ಯೂಟ್ಯೂಬ್ ಚಾನೆಲ್ ನಂದು. ಹಲೋ ನಮಸ್ಕಾರ, ಚಿಂದಿ ಚಿತ್ರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಜೊತೆ ಇದ್ದಾರೆ. ನಾನು ಮಾತಾಡೋಕ್ಕಿಂತ ಮುಂಚೆನೇ ಕೆಳಗಡೆ ಹೋಗಿ ಟಕ ಟಕ ಅಂತ ಲೈಕ್ಸ್ ಹೊಡಿ ನನ್ನ ಪ್ರೀತಿಯ ಚಂದಾದಾರರು. ನೀವಿನ್ನೂ ನನ್ನ ಚಂದಾದಾರ ಆಗಿಲ್ಲ ಅಂದರೆ ಕೆಳಗಡೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದು ನೋಡಿರಿ. ಅದ್ರ ಪಕ್ಕದಲ್ಲಿರೋ ಗಂಟೆ ಇದನ್ನ ರಪ್ಪಕ್ ಅಂತ ಹೊಡ್ತಿದ ತಕ್ಷಣ ಟಪಕ್ ಅಂತ ನನ್ನ ಪ್ರೀತಿ ನಿಮ್ಮ ಮೇಲೆ ಬೀಳುತ್ತೆ. ಇತ್ತೀಚೆಗೆ ದೇಶದಲ್ಲಿ ಎಲ್ಲರೂ ಕಾಯ್ತಾ ಇರೋದು ಹೆಲಿಕಾಪ್ಟರ್ ಇಂದ ಹಣ ಉದುರಿಸ್ತಾರ ಅಂತ. ಕೊರೋನಾ ಎಫೆಕ್ಟ್, ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ಮೋದಿ. ವಾಯ್ಸ್ ಗೊತ್ತಾಯ್ತಲ್ಲ ಯಾರ್ದು ಅಂತ? ನಮ್ಮ ಆಹಾ ಅರವಿಂದುದು. ನೀವಿನ್ನೂ ಅರವಿಂದುದು ಆಹಾ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದ್ದೀನಿ. ನಮ್ಮ ರೆಡಾರ್ ಬ್ರಹ್ಮಾಂಡ ಎನರ್ಜಿ ವಿಡಿಯೋನ ನೀವು ನೋಡ್ಲೇಬೇಕು. ಕೊರೋನಾ ಎಫೆಕ್ಟ್, ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ಮೋದಿ, 2 ಡಾಟ್, 1 ಎಕ್ಸ್ಕ್ಲಮೇಷನ್ ಮಾರ್ಕ್, ಪಕ್ಕದಲ್ಲಿ ಒಂದು ಕ್ವಶನ್ ಮಾರ್ಕ್. ಯವಿ 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 ಕೊಡ್ರೋ ಅಣ್ಣಂಗೆ ಒಂದು ಜುಮ್ಲಾ ಅವಾರ್ಡ್. ಈ ವಿಡಿಯೋ ಎಡಿಟ್ ಮಾಡಿದವ್ರಂತೂ ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ VFX ಆರ್ಟಿಸ್ಟ್ಗಳು ಗುಲ್ಲೆ ಇವ್ರ ಮುಂದೆ. ಇವ್ರ ಪ್ರೋಮೋ ಹೆಂಗಿದೆ ಅಂದ್ರೆ, ಏನೋ ಪಾಪ ನರೇಂದ್ರ ಮೋದಿಗೆ ಏನು ಕ್ಯಾಮೆ ಇಲ್ಲ, ಹೆಲಿಕಾಪ್ಟರ್ ನಲ್ಲಿ ಅವರೇ ಸ್ವತಃ ಕೂತ್ಕೊಂಡು ಪೈಲಟ್ ತರ ಮೂಟೆಗಟ್ಲೆ ಕ್ಯಾಶ್ ಇಟ್ಕೊಂಡು ಎಲ್ಲಾ ಕಡೆ ಹೋಗಿ ಕ್ಯಾಶ್ ಉದುರಿಸೋರ್ ತರ ತೋರಿಸ್ತವ್ರು ಇದನ್ನ. ಕೊರೋನಾ ಎಫೆಕ್ಟ್, ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ಮೋದಿ. ಜನರಿಗೆ ಬಂಪರ್ ಗಿಫ್ಟ್, ಆಕಾಶದಿಂದ ಬೀಳಲಿದೆಯಾ ಕಂತೆ ಕಂತೆ ನೋಟು. ಬೀಳುತ್ತೆ ನೀ ಪಿಂಡ. ಅಪ್ಪ ಏನ್ ಜಾತ್ರೆ VFX ಗುರು ಇದು. ಬಡ್ಡಿ ಇಲ್ಲ, ಸಾಲ ಇಲ್ಲ, ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು. ಬಾಚಿಕೊಂಡಷ್ಟು ನಿಮ್ದೇ ಕಾಸು. ಮೋದಿ ಬಳಿ ಸೂಪರ್ ಐಡಿಯಾ. ಸೂಪರ್ ಐಡಿಯಾ. ಏನ್ ಜಾತ್ರೆ ಗುರು ಅದು VFX ಅದು. ಮೋದಿ ಬಳಿ ಸೂಪರ್ ಐಡಿಯಾ ಅಂತೆ. ಸಿಕ್ತವ್ರಿಗೆ ಸೀರುಂಡೆ, ಬಾಚ್ಕೊಂಡಷ್ಟು ನಿಮ್ದೇ ಕಾಸು. ಯವಿ 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 ಹಸಿ 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 ಬರೀ ಹಸಿ ಸುಳ್ಳು. ಪಬ್ಲಿಕ್ ಟಿವಿ ಅಂದ್ರೆ ಹಸಿ ಸುಳ್ಳು, ಬರೀ ಕೊಳ್ತೋಗಿರೋ ಹಳೆಗಳೇ ಹೇಳ್ತಾರೆ ಮುಂಡೆವು. ಎಲ್ಲಾರು ಕೊಟ್ಕೆನಲ್ಲಿ ಗಂಜಲಾ ಸಂಗನಿ ಬಾಚಿ ಹೋಗಿ ಎಲ್ಲರೂ ನಿಮ್ಗೆ ಪ್ರಾಣಿಗಳು ಮುಗ್ದತೆ ಕೈಗಂಟ್ಲಿ. ಇವ್ರಿಗೆ ಪುಂಗಿ ಬಿಡೋಕ್ ಒಂದ್ ಲಿಮಿಟ್ ಬೇಡವಾ? ಸಿಕ್ದವ್ರಿಗೆ ಸೀರುಂಡೆ, ಬಾಚ್ಕೊಂಡಷ್ಟು ನಿಮ್ದೇ ಕಾಸು ಅಂತೆ. ಅಪ್ಪ, ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿಸ್ತಾರ ಮೋದಿ, ಜನರಿಗೆ ಬಂಪರ್ ಗಿಫ್ಟ್, ಆಕಾಶದಿಂದ ಬೀಳಲಿದೆಯಾ ಕಂತೆ ಕಂತೆ ನೋಟು. ಬಡ್ಡಿ ಇಲ್ಲ, ಸಾಲ ಇಲ್ಲ, ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು. ಸಿಕ್ಕವರಿಗೆ ಸೀರುಂಡೆ, ಬಾಚ್ಕೊಂಡಷ್ಟು ನಿಮ್ಗೆ ಕಾಸು. ಮೋದಿ ಬಳಿ ಸೂಪರ್ ಐಡಿಯಾ. ಏನಿದು ಹೆಲಿಕಾಪ್ಟರ್ ಮನಿ ಪ್ಲಾನ್? ಅಲ್ಲೇ ಉಚ್ಚಲ್ ಮೀನ್ ಹಿಡಿಯೋದಂದ್ರೆ ಇದೆ. ಈ ಗಿರ್ಲೊಡ್ದಿರೋ ಚುಯ್ಯಾ ತಲೆಗಳಿಗೆ ನಿಯತ್ತಾಗಿರೋ ನ್ಯೂಸ್ ನ ಹೇಳಕ್ ಬರಲ್ಲ, ಸೀದಾ ನ್ಯೂಸ್ ನ ತಯಾರಿಸೇ ಬಿಡೋದು. ಸಿಕ್ಕಿದವರಿಗೆ ಸೀರುಂಡೆ. ಅಮ್ಮ, ನಿಮ್ ಬಾಸ್ ಡಾಕ್ಟರ್ ರೇಲ್ ರಂಗನ್ ತಲೆ ದೊಡ್ಡ ಫೇಕ್ ನ್ಯೂಸ್ ಗಣಿ. ಆಗದಂಗು ಅಣ್ಣನ್ ತಲೆಯಿಂದ ಕಿಷ್ಕು ವಾರ್ತೆಗಳೇ. ಹೋಗಮ್ಮ ಗಿರ್ತಲೆ ಸುಬ್ಬಿ, ನಿಮ್ ಬಾಸ್ ಡೌಗಳನ್ನ ಸಗಣಿ ಬಾಚ್ದಂಗ್ ಬಾಚ್ಕೋ. ಹೆಲಿಕಾಪ್ಟರ್ ಮನಿ, ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು, ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು. ಆಕಾಶದಿಂದ ಬೀಳಲಿದೆಯೇ ಕಂತೆ ಕಂತೆ ನೋಟು. ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ? ದೇಶದಲ್ಲಿ ಯಾರಿಗೂ ಹಣದ ಅಭಾವ ಎದುರಾಗಲೇಬಾರದು ಅನ್ನುವಂತಹ ಬಹುದೊಡ್ಡ ಯೋಜನೆ ಇದಾಗಲಿದೆ ಎನ್ನಲಾಗ್ತಾ ಇದೆ. ಸಮಸ್ತ ದೇಶವಾಸಿಗಳಿಗೆ ಬಂಪರ್ ಗಿಫ್ಟ್ ಕೊಡಬಹುದು ಎನ್ನಲಾಗ್ತಾ ಇದೆ. ಕೊರೋನಾದಿಂದ ಪಾತಾಳ ನೋಡ್ತಾ ಇರುವ ದೇಶದ ಆರ್ಥಿಕತೆಗೆ ನಿಜಕ್ಕೂ ಇದು ಬೂಸ್ಟ್ ನಂತೆ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿಯ ವಾರ್ತಾ ಮೂಲಗಳು ವಾಟ್ಸ್ಆಪ್ ಎನ್ನಲಾಗ್ತಾ ಇದೆ. ಪ್ರಾಪಗಂಡ ನ್ಯೂಸ್ ಹಾಕೋದ್ರಲ್ಲಿ ಪಬ್ಲಿಕ್ ಟಿವಿ ಎತ್ತಿದ ಕೈ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ರಂಗನಾಥ್ TRPಗೋಸ್ಕರ ಸುಳ್ಳು ನ್ಯೂಸ್ ಗಳನ್ನ ಹಾಕ್ತಾರೆ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಪ್ರೆಸೆಂಟರ್ ಗಳಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಒಂದು ಬೇಜವಾಬ್ದಾರಿ ಮಾಧ್ಯಮ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಅವರಿಗೆ ಸುಳ್ಳು ಹೇಳುವ ಚಟ ಮತ್ತು ಕಾಯಿಲೆ ಇದೆ ಎನ್ನಲಾಗ್ತಾ ಇದೆ. ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಏನಾರು ಹೇಳ್ಕೊಡಿ, ಏನಾರು ಅನ್ಕೊಳ್ಳಿ, ಎನ್ನಲಾಗ್ತಾ ಇದೆ.